ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ನಾನು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 6:30. ಸ್ವಲ್ಪ ಸೌಂಡ್ ಕಮ್ಮಿ ಇಡು ಫ್ರೆಂಡ್ಸ್. ಈಗ ಟೈಮ್ ಬಂದು 6:30 ಆಗಿದೆ. ನಾನು ವಾಕಿಂಗ್ ಮುಗಿಸ್ಕೊಂಡು ಈಗ ಬಂದು ಕೂತಿದ್ದೀನಿ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ನಾವು ನಾಳೆ ಊರಿಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ಇವತ್ತು ಲಗೇಜ್ ಪ್ಯಾಕ್ ಮಾಡ್ಕೋಬೇಕು. ಈಗ ಬೆಳಗ್ಗೆನೇ ಊರಿಗೆ ಹೋಗ್ತಾ ಇರೋದು. ಬನ್ನಿಕೊಪ್ಪ ನಮ್ಮ ತವ್ರ ಮನೆಗೆ ಹೋಗ್ತಾ ಇರೋದು ಫ್ರೆಂಡ್ಸ್. ಅಲ್ಲಿ 5 ವರ್ಷಕ್ಕೊಂದ್ಸಲಿ ಜಾತ್ರೆ ಆಗುತ್ತೆ, ಗ್ರಾಮ ದೇವತೆ ಜಾತ್ರೆ. ಹಾಗಾಗಿ ಹೋಗ್ತಾ ಇದ್ದೀವಿ. 5 ವರ್ಷ ಆದಮೇಲೆ ಮತ್ತೆ ಈಗ 5 ವರ್ಷಕ್ಕೆ ಜಾತ್ರೆ ಆಗ್ತಾ ಇರೋದು. ಜಾತ್ರೆ ಸ್ಟಾರ್ಟ್ ಆಗಿ 3 ದಿನ ಆಯಿತು. ನಾವು ಒಂದೇ ದಿನ ಹೋಗಿ ಬರ್ತಾ ಇರೋದು. ಒಂದೇ ದಿನ ಅಂದರೂ ಇಲ್ಲಿ ಹೋಗೋಕ್ಕೆ ಒಂದಿನ, ಜಾತ್ರೆ ಒಂದಿನ, ರಿಟರ್ನ್ ಬರೋಕ್ಕೆ ಒಂದಿನ, 3 ದಿನ ಅಂತೂ ಬೇಕೇ ಬೇಕು. ಈಗ ಸ್ಕೂಲಲ್ಲಿ ಎಕ್ಸಾಮ್ ಟೈಮು, ರಿವಿಷನ್ ಮಾಡ್ತಿದ್ದಾರೆ, ಪ್ರಿಪ್ರೇಟ್ರಿ ಮಾಡ್ತಿದ್ದಾರೆ, ಎಕ್ಸಾಮ್ಸ್ ಇದೆ. ಆದರೂ ಬಿಡದೇ ಇರೋವಂಥದ್ದು ಜಾತ್ರೆ ಆಗಿರೋದ್ರಿಂದ ಒಂದು ದಿನದ ಮಟ್ಟಿಗೆ ನಾವು ಹೋಗ್ತಾ ಇರೋದು. ನಾನು, ಗಾನು, ವಸಿಷ್ಠ 3 ಜನ ಹೋಗ್ತಾ ಇದ್ದೀವಿ. ಈಗ ಲಗೇಜ್ ಪ್ಯಾಕ್ ಮಾಡಬೇಕು. ಇವತ್ತು ನಮ್ಮದು ಲಗೇಜ್ ಪ್ಯಾಕಿಂಗ್ ವ್ಲಾಗ್ ಆಗಿರುತ್ತೆ. ಅದಕ್ಕೂ ಮುಂಚೆ ಬಟ್ಟೆ ಐರನ್ ಮಾಡಬೇಕು. ನೋಡಿ, ಅಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅದಿಷ್ಟು ಬಟ್ಟೆ ಐರನ್ ಮಾಡಿ ಇಟ್ಟು ಹೋಗಬೇಕು ಫ್ರೆಂಡ್ಸ್. ನಮ್ಮದು, ನಮ್ಮ ಮನೆಯವ್ರದ್ದು, ಎಲ್ಲರದ್ದಿದೆ. ಈಗ ಹಾಗೆ ಬಿಟ್ಟು ಹೋದರೆ ಏನಾಗುತ್ತೆ, ಮತ್ತೆ ಊರಿಂದ ಬಂದಿರೋದು ಮತ್ತೆ ಒಗೆದು ಅದು ಇಸ್ತ್ರಿಗೆಲ್ಲ ಬರುತ್ತೆ. ಇದು ಆಗುತ್ತೆ, ನನಗೆ ಕಷ್ಟ ಆಗುತ್ತೆ, ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಈಗ ಸ್ವಲ್ಪ ಇರೋದನ್ನು ಐರನ್ ಮಾಡಿಟ್ಟು ಹೋದರೆ ನನಗೂ ಸ್ವಲ್ಪ ಬಂದಮೇಲೆ ಈಸಿ ಆಗುತ್ತೆ, ಕೆಲಸ ಕಡಿಮೆ ಆಗುತ್ತೆ. ಅಲ್ಲಿ ನೋಡಿ, ಸುಟ್ಕೇಸ್ ತೆಗೆದು ಇಟ್ಕೊಟ್ಟಿದ್ದಾರೆ ನಮ್ಮ ಮನೆಯವರು. ಅದನ್ನ ಇಟ್ಕೊಂಡು ಓಡಾಡ್ತಾನೆ. ಬುಕ್ಕು ಹೋಮ್ವರ್ಕ್ ಮಾಡಿದ ಬ್ಯಾಗ್ ಒಳಗೆ ಹಾಕಿ ಎತ್ತಿಡು. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ಇಷ್ಟು ಇಸ್ತ್ರಿ ಮಾಡಬೇಕು. ಕೆಳಗಡೆ ಓನರ್ ಏನಂತಾರಪ್ಪ ಹೇಳು, ಏನು ಅನ್ಬೇಕು ಹೇಳು ಓನರ್. ಹಾಂ, ಮತ್ತೆ ಬಿಡು, ಅದನ್ನು ಬಿಡು ವಸಿಷ್ಠ, ಬಿಡು ಅಂತ ಹೇಳ್ತಾ ಇದ್ದೀನಿ ತಾನೆ ಒಂದ್ಸಲ. ಬೇಡ, ಇಡು, ಸೌಂಡ್ ಬರುತ್ತೆ, ಓನರ್ ಬೈತಾರೆ. ಇಡಲ್ವಾ? ನಿನ್ನ ಬಟ್ಟೆನೂ ಎಲ್ಲ ಎತ್ತಿಟ್ಕೋ, ಎಲ್ಲ ನಿಂದ ಅವಳದು ಬಟ್ಟೆ ಎತ್ತಿಟ್ಕೋರಿ, ನಾನು ಆ ಬ್ಯಾಗಿಗೆ ಹಾಕ್ತೀನಿ. ಬೆಳಗ್ಗೆ ಬ್ರಷ್ ಮಾಡಿದಾಗ ಇಟ್ಕೊ ಅಂತಿ. ಮತ್ತು ಬೆಳಗ್ಗೆ ಬ್ರಷ್ ಮಾಡೋದು ಬೇಡವಾ? ಅವಾಗ ಮಾಡಿ ಇಟ್ಕೊಳ್ಳೋಣಂತೆ. ಈಗ ಬರೀ ಬಟ್ಟೆಗಳನ್ನ ಇಟ್ಕೊರಿ. ನಾನು ಅದೆಷ್ಟು ಐರನ್ ಮಾಡೋವರೆಗೂ ನೀವು ನಿಮ್ದು ಯಾವ್ದ್ಯಾವ್ದು ಬಟ್ಟೆ 3 ಜೊತೆ ಇಟ್ಕೊರಿ. 1 ಜೊತೆ ಹೊಸಾನೆ, 2 ಜೊತೆ ಮಾಮೂಲಿ. ಒಂದು ಹಾಕ್ಕೊಳೋಕೆ, ಒಂದು ಹಾಕೊಂಬರಕ್ಕೆ. ಫುಲ್ ಸುಸ್ತಾಗ್ತಿದೆ ಫ್ರೆಂಡ್ಸ್. ನಾನು ವಾಕಿಂಗ್ ಹೋಗಿ ಎಷ್ಟು ಫ್ರೆಂಡ್ಸ್, ನಾನು ವಾಕಿಂಗ್ ಹೊರಟು ಎಷ್ಟು 3 ತಿಂಗಳಾಯ್ತು ಅನ್ಸುತ್ತೆ. 3 ತಿಂಗಳು ಆಗಿರಬೇಕು ಫ್ರೆಂಡ್ಸ್. 3 ತಿಂಗಳಲ್ಲ, ಒಂದು 2 ತಿಂಗಳ ಮೇಲಾಯಿತು. 60 ಎಬೋ ಇದ್ದೆ ನಾನು. ತಡಿ ಪುಟ್ಟ, 1 ನಿಮಿಷ. 60 kg ಸಮಥಿಂಗ್ ಇದ್ದೆ. ಈಗ 58 ಆಗಿದ್ದೀನಿ. ಒಂದು 2-3 kg ಕಡಿಮೆ ಆಗಿದ್ದೀನಿ. 2 kg 2.5 kg ಕಡಿಮೆ ಆಗಿದ್ದೀನಿ ಫ್ರೆಂಡ್ಸ್. ವಾಕಿಂಗ್, ಡೈಲಿ ವಾಕಿಂಗ್ ಹೋಗ್ತೀನಿ. 6000 ಸ್ಟೆಪ್ಸು ಅಂತೂ ಕಂಪಲ್ಸರಿ ವಾಕ್ ಮಾಡೇ ಮಾಡ್ತೀನಿ ನಾನು. ಸಂಜೆ ಟೈಮಲ್ಲಿ ಹೋಗೋದು, ಬೆಳಗ್ಗೆ ಟೈಮಲ್ಲಿ ಆಗಲ್ಲ. ಯಾಕಂದರೆ ಇವ್ರನ್ನ ಸ್ಕೂಲಿಗೆ ಕಳಿಸೋದು, ಮನೆ ಕೆಲಸ ಇದೆ ಆಗುತ್ತೆ. ನಾನು ಇಷ್ಟೊತ್ತಲ್ಲಿ ಹೋಗ್ತೀನಿ. ಒಂದು 5:30 ಹೋದರೆ 6:30 ತನಕ, 6:15 ಅಲ್ಲಿವರೆಗೂ ಮಾಡ್ತೀನಿ. ಒಂದು 3 ಕಿಲೋಮೀಟ್ರ್ ಸಮಥಿಂಗ್, 3 ಕಿಲೋಮೀಟ್ರ್ ಅಂತೂ ಆಗೇ ಆಗುತ್ತೆ. ಅಷ್ಟು ವಾಕ್ ಮಾಡ್ತೀನಿ. ಇಲ್ಲೇ ನಮ್ಮ ಮನೆ ಪಕ್ಕ ಲೇಔಟ್ ಇದೆ, ಅಲ್ಲಿ ವಾಕಿಂಗ್ ಮಾಡ್ಕೊಂಡು ಬರ್ತೀನಿ. ಈಗ ಫಸ್ಟು ಪಟ್ ಅಂತಂದು ಐರನ್ ಮಾಡ್ತೀನಿ. ಇಲ್ಲಿ ನೋಡಿ, 6200 ಸಮಥಿಂಗ್ ಸ್ಟೆಪ್ಸ್ ಆಗಿದೆ. 300 ಕಿಲೋಮೀಟ್ರ್ ಆಗಿದೆ. ಮತ್ತು 226 ಕ್ಯಾಲೋರಿ ಬರ್ನ್ ಆಗಿದೆ. ಹಂಗೆ ಆಗಿತ್ತು ಲಾಸ್ಟ್ ಟೈಮ್. ಟ್ರೈನಲ್ಲಿ ಸಿಗಾಕೊಂತಿದ್ದ ಇವನು ಊರಿಗೆ ಹೋಗ್ಬೇಕಾದ್ರೆ ಲಾಸ್ಟ್ ಟೈಮಲ್ಲಿ. ಜಸ್ಟ್ ಒಂದು ಎಷ್ಟಪ್ಪ, ಒಂದು 5 to 10 ಮೀಟ್ರ್ ಅಷ್ಟೇ ಡಿಸ್ಟೆನ್ಸ್ ಇತ್ತು ಫ್ರೆಂಡ್ಸ್, ಇವನಿಗೆ ಟ್ರೈನಿಗೂ. ಅಲ್ಲೆಲ್ಲ ಜನ ಬಾಯಿಗೆ ಬಂದಂಗೆ ಬೈಸ್ಕೊಂಡು, ಇವನ ಮೇಲೆ ಎತ್ಕೊಂಡು ಒಂದು ದೊಡ್ಡ ಇದನ್ನೇ ಕ್ರಿಯೇಟ್ ಮಾಡಿಬಿಟ್ಟಿದ್ದೆ ಇವನು ಹೊತ್ತು. ಈ ಸಲ ನಮ್ಮ ಕೈ ಬಿಟ್ಟು ಎಲ್ಲೂ ಹೋಗಂಗಿಲ್ಲ. ಅದಕ್ಕೆ ಬೇಡವಾ? ಅದು ಚೆನ್ನಾಗಿ ಕಾಣಲ್ಲ. ಯಾವ್ಯಾವ ಇಟ್ಕೊಂಡಿದ್ಯಾ ಅಲ್ಲಿ ತಂದುಬಿಡು. ಚಿನ್ನಾನು ಇನ್ನೂ ಟಿಪಾಯಿ ಮೇಲೆ ಬಟ್ಟೆ ಅದ ನೋಡಿ ಚಿನ್ನ, ಐರನ್ ಮಾಡೋದು ತೊಗೊಂಬರವ. ಅಲ್ಲೊಂದು ರಾಶಿ ಇದೆ, ಇಲ್ಲಿ ನೋಡ್ರಿ, ಇಲ್ಲಿ ಇದೆ ನಮ್ಮ ಮನೆಯವ್ರದ್ದೇ ಇದೆಲ್ಲ. ಇದನ್ನು ಮಾಡ್ಬೇಕು ಫಸ್ಟ್. ಈಗ
ಸೌಂಡ್ ಮಾಡಬೇಡ ವಸಿಷ್ಠ. ಕೆಳಗಡೆ ಓನರು ಒಂದು ಸುಮ್ಮನೆ ಇದ್ದು ನೋಡಿ ಬರ್ತಾರೆ ನೀವು ಒಂದ್ಸಲ. ಯಾಕೆ ನಾವು ಆ ಸೂಟ್ಕೇಸ್ನ ಮೇಲೆ ಇಡ್ತೀನಿ ವಸಿಷ್ಠ. ಇಲ್ಲ ಐರನ್ ಬಾಕ್ಸ್ ಮೇಲೆ ಬಿದ್ದರೆ ಏನು ಕತೆ ಹೇಳು. ಅದು ನೋಡಲ್ಲ ಸ್ಕ್ರೀನ್ ಟಚ್ ಮಾಡಿ. ಬ್ಲೂ ಕಲರ್ ಗಾಗ್ರ ಇಟ್ಕೊ. ಜಲ್ದಿ ಮಾಡಬೇಕು ಕೆಲಸನ, ಬೆಳತಂಕು ಮಾಡೋದಲ್ಲ. ಮತ್ತು ಬೆಳಗ್ಗೆ ಬೇಗ ಎದ್ದೇಳಬೇಕು. ಹಂಗಾಗಿ 7 ಗಂಟೆಗೆ, ಅಲ್ಲಿಗೆ 5 ಗಂಟೆಗೆ ಎದ್ದೇಳಬೇಕು. ಇದನ್ನು ಒಂದು ಕಡೆ ಬಿಸಿಗಡೆ ಇದ್ರ ಸ್ವಲ್ಪ ನೀರು ಹಾಕಿ ಮಾಡು ಫ್ರೆಂಡ್ಸ್. ಇವೆರಡು ವಸಿಷ್ಠಂಗೆ ಕುರ್ತಾ ತೊಗೊತಾ ಇದ್ದೀನಿ. ಅದು ಒಂದು ಆರೆಂಜ್ ರೆಡ್ ಯಾವುದಾಗುತ್ತೋ ಅದರಲ್ಲಿ ಅದನ್ನು ಅವ್ನಿಗೆ ಇಟ್ಕೊಳ್ಳೋದು ಊರಿಗೆ. ಈಗ ಹಾಕ್ಕೊಂಡು ನೋಡ್ತಾನೆ ಯಾವುದು ಕರೆಕ್ಟ್ ಆಗುತ್ತೋ. ಇಷ್ಟು ತಿಂಡಿ ಪೋತಾ ಇದ್ದಾನೆ ಅಷ್ಟೇ. ಎಷ್ಟು ಮಿಕ್ಸ್ ಅನ್ನು ನೋಡ್ರಿ. ಹಿಂಗೇನಾದರೂ ತಿನ್ನಕ್ಕಿರ್ಬೇಕು. ಬಾ ಅದ್ರಲ್ಲಿ ಯಾವ್ದಾಗುತ್ತೆ ಹಾಕ್ಕೊಂಡು ನೋಡು. ಇಲ್ಲಿ ತಮ್ಮೇಲೆ ನೋಡೋಣ. ಬೇಡ ಅದ್ರ ಮೇಲೆ ಹಾಕೋಬೇಡ, ಟೈಟ್ ಆಗುತ್ತೆ, ಗೊತ್ತಾಗಲ್ಲ. ತಮ್ಮೇಲೆ ಕೊಡಿಲಿ. ಇಸ್ತ್ರಿ ಮಾಡ್ಬೇಕು, ಇದನ್ನು ಐರನ್ ಮಾಡ್ಬೇಕು ನೀಟಾಗಿ. ಇದು ಶರ್ಟ್ ಥರ ಇದೆ, ಇದನ್ನು ಹಾಕ್ಕೋಬೋದು. ಅದು ಶರ್ಟ್ ಥರನಾ? ಹಾಕ್ಕೋಬೋದು ಆರಾಮ. ಅದು ತಮ್ಮಲ್ಲಿ ರೆಡ್ ಚೆನ್ನಾಗಿದೆಯಾ ಆರೆಂಜ್ ಚೆನ್ನಾಗಿದೆಯಾ? ಇದು ಚೆನ್ನಾಯ್ತಾ? ಅಂತ ತಮ್ಮಲ್ಲಿ ನಿಂಗೆ ಅದು ಕ್ಯೂಟ್ ಕಾಣಿಸುತ್ತೆ ರೆಡ್ ಕಲರ್. ತಾಂಬರಮ್ಮ ನೋಡೋಣ. ಇದು ಚೆನ್ನಾಗಿದೆ ಸರ್, ಇದು ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಇಟ್ಕೊಳ್ಳೋಣ. ಇದನ್ನ ತೆಗಿ, ಐರನ್ ಮಾಡ್ತೀನಿ. ಈಗ ಹಾಕ್ರೆ ಇಟ್ಟರೆ ಹಿಂಗೆ ಹಾಕತ್ತವ ನೋಡು ಬಟ್ಟೆಗಳು ಚಿಕ್ಕ ಚಿಕ್ಕ. ದಿನ ಸ್ಕೂಲ್ಗೆ ಹೋಗ್ತಾರೆ ನೋಡಿ ಫ್ರೆಂಡ್ಸ್ ಇವರು. ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಹೊಸ ಬಟ್ಟೆಗಳು, ಗ್ರ್ಯಾಂಡ್ ಬಟ್ಟೆಗಳೆಲ್ಲ ವೇಸ್ಟ್ ಅನಿಸುತ್ತೆ ಒಂದೊಂದು ಸಲ ತಗೊಳ್ಳೋದು. ಈಗ ಅದು ಬರ್ತಾನೆ ಇಲ್ಲ. ಹೀಗಾಗಿ ಇದು ಒಂದು ಬರುತ್ತೆ. ಈಗ ಇದನ್ನ ಹಾಕ್ತೀನಿ. ಕೆಳಗಡೆ ಜೀನ್ಸ್ ಪ್ಯಾಂಟ್ ಹಾಕಿದ್ರೆ ಆಗುತ್ತೆ. ಚೆನ್ನಾಗಿತ್ತಾ? ಇಷ್ಟ ಆಯ್ತಾ ನಿಂಗೆ? ಇದೇ ಇಲ್ಲ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಗೊತ್ತಾ ನಿಂಗೆ? ಬಾಯಲ್ಲಿ ಹಂಗಲ್ಲ, ಒಂದು ಕಡೆ ಮಾತ್ರ ತೆಗಿಬೇಕದು. ಅಲ್ಲಿಡ್ಕ ಅಷ್ಟೊಂದ ನನಗೆ ಸ್ವಲ್ಪ ಬೇಕಾಗಿತ್ತು. ಟೀ ಬ್ರೇಕ್ ಇಷ್ಟು ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಅದ್ರ ಮಧ್ಯೆ ಈಗ ಟೀ ಕುಡಿಬೇಕು. ಟೀ ಕುಡಿದು ಮತ್ತೆ ಮಾಡ್ತೀನಿ. ಟೀ ಶರ್ಟ್ ಹಾಕೋರಪ್ಪ. ದೃಷ್ಟಿ ಹಾಕಿ ದೃಷ್ಟಿ. ಫ್ರೆಂಡ್ಸ್ ನಮ್ಮ ವಸಿಷ್ಠ ನೋಡ್ರಿ, ಇದು ನಮ್ಮ ಓಲ್ಡ್ ಮೆಮೊರಿ. ಇದು ನಾವಂತೂ ಚಿಕ್ಕವರಿದ್ದಾಗ ಹೀಗೆ ಮಾಡ್ತಿದ್ವಿ. ಟೀ ಜೊತೆ ಮಂಡಕ್ಕಿ ಹಾಕ್ಕೊಂಡು ಕುಡಿತಿದ್ವಿ, ತಿಂತಿದ್ವಿ. ಯಾರಿಗೆಲ್ಲ ನೆನಪೈತೆ ನೆನಪಿರೋರು ಕಮೆಂಟ್ ಮಾಡಿ. ನಾವಂತೂ ಹೀಗೆ ತಿಂತಿದ್ವಿ. ಟೀಯಲ್ಲಿ ಮಂಡಕ್ಕಿ ಹಾಕ್ಕೊಂಡು ಕುಡಿತಾಯಿದ್ವಿ, ತಿಂತಾಯಿದ್ವಿ. ಚೆನ್ನಾಗಿರುತ್ತೆ ಅದು. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಬೇಕಾದ್ರೆ ಒಂದು ಸಲ ತಿಂದು ನೋಡ್ರಿ ಯಾರಾದರೂ ಆ ಥರ ಮಂಡಕ್ಕಿನ ಟೀ ಜೊತೆ ಹಾಕ್ಕೊಂಡು ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ಇವರು ಮಾಡ್ತಾರೆ ಯಾವಾಗಲೂ. ನಾವೊಂದ್ಸಲಿ ಹಾಕ್ಕೊಂಡು ತೋರಿಸಿದ್ದೆ ಇವರಿಗೆ. ಇವರು ಅವತ್ತಿಂದ ಹಿಂಗೆ ಮಾಡ್ತಾರೆ. ಟೀ ಮಾಡಿದಾಗ ಮಾತ್ರ ಹಿಂಗೆ ಹಾಕ್ಕೊಂಡು ತಿಂತಾರೆ. ಚೆನ್ನಾಗಿರುತ್ತೆ ಟೇಸ್ಟ್. ಎರಡೂ ಬರುತ್ತೆ, ಕುಡಿತಾರೆ ತಿಂತಾರೆ. ಮಂಡಕ್ಕಿ ತಿಂತೀರಿ, ಟೀ ಕುಡಿತಿರ್ತಾನೆ. ಮತ್ತೆ ಚೆನ್ನಾಗಿ ಮಾತ್ರ ಟೇಸ್ಟ್. ಅದೇ ನೋಡ್ರಿ ಅಲ್ಲಿ ನೀವು ಸಣ್ಣರಿದ್ದಾಗ, ನಾವು ಸಣ್ಣರಿದ್ದಾಗ, ನೀವು ಸಣ್ಣರಿದ್ದಾಗ, ನೀನಿಗಿರೋದೇ ಸಣ್ಣದಲ್ವ? ಇನ್ನೂ ಹೆಂಗೆ ಸಣ್ಣದಿದ್ದಾಗ ಕುಡಿತಿದ್ದೆ? 1 ವರ್ಷ ಇದ್ದಾಗ ನೀ ಕುಡಿತಿದ್ದ? ಟೀ ಕುಡಿಸ್ತಿದ್ರ ಯಾರಾದರೂ 1 ವರ್ಷದಿದ್ದಾಗ? ಟೀ ಕುಡಿತಾರ, ಮಂಡಕ್ಕಿ ತಿಂತಾರನ 1 ವರ್ಷದವ್ರಿದ್ದ? ಹೆಂಗಿದೆ ಟೇಸ್ಟ್? ಅದು ಚೆನ್ನಾಯ್ತಾ?
ಫ್ರೆಂಡ್ಸ್ ಫುಲ್ ಕಂಪ್ಲೀಟಾಗಿ ಐರನ್ ಮಾಡೋದಾಯ್ತು. ಟೈಮ್ ಬಂದು ಈಗ 9 ಗಂಟೆ ಆಯಿತು. ಇಲ್ಲಿ ನೋಡ್ತಿರ್ಬೋದು ಇದಿಷ್ಟು ಐರನ್ ಮಾಡಿದ್ದೀನಿ. ಮತ್ತು ಇಲ್ಲೊಂದು ಸ್ವಲ್ಪ ಇದೆ, ಇಲ್ಲಿ ನೋಡಿ ಇಲ್ಲೊಂದು ಸ್ವಲ್ಪ ಅಲ್ಲಿ ಇವೆಲ್ಲ ಊರಿಗೆ ತೊಗೊಂಡೋಗೋದು. ಇದು ವಸಿಷ್ಠಂದು, ಇದು ಗಾನವಿದು. ಇಲ್ಲಿ ನೋಡಿ ಪ್ರಿಪ್ರೇಷನ್ ಹೆಂಗೆ ನಡೆದೈತೆ ಅಂತ ಊರಿಗೆ ಹೋಗೋಕ್ಕೆ. ಅದು ನಿನ್ನೆ ತೊಗೊಂಡಿರೋ ಹೊಸ ನೆಲ್ ಪಾಲಿಶು. ಹೆಂಗಿದೆ ಕಲರ್. ಇದರಲ್ಲೆಲ್ಲ ಮೇಕಪ್ ಬಾಕ್ಸ್ ರೆಡಿ ಆಗಿದೆ ಇಬ್ಬರದು. ಅದೇ ಇದು ಬಳೆ, ಗಾನಂದು ನಂದು ಅದರಲ್ಲೇ ಇದೆ. ಇದು ಅರ್ಧ ರೆಡಿ ಆಗಿದೆ. ಇವ್ರದ್ದು ಬಟ್ಟೆ ರೆಡಿ ಆಗಿದೆ. ನನ್ನ ಬಟ್ಟೆ ಇಟ್ಕೋಬೇಕು ಇವಾಗ. ಇದನ್ನ ಒಳಗಡೆ ಚೆನ್ನಾಗಿರೋದು ನೋಡೇ ತಂದಿರೋದು. ಚಿಕ್ಕೊಂಡಿಲ್ಲ, ಜಸ್ಟ್ ಹಿಂಗೆ ಓಪನ್ ಮಾಡೋದು ಗೊತ್ತಾಗುತ್ತೆ. ಎಲ್ಲಿ ತಮಾಷೆ ಮಾಡ್ಬೇಡಿ, ನಾನು ಸೀರಿಯಸ್ ಆಗಿ ಮಾತಾಡ್ಬೇಕು. ಏನ್ ತಗೊಂಡ್ಬಿಡಿರಂತ ಬೇಡ, ಊರಿಂದ ಬಂದು ಸ್ಕೂಲ್ ರಜೆ ಕೊಟ್ಟ ಮೇಲೆ ರಜೆ ಕೊಡೋದು ಬೇಡ. ಎಕ್ಸಾಮ್ ಮುಗಿಸಿ ಸ್ಕೂಲ್ ರಜೆ ಕೊಡುತ್ತಲ್ಲ ಮಗ, ಅವಾಗ ಆಟ ಆಡುವಂತೆ. ಆ ಬ್ಯಾಗ್ ಇದೆ, ಸುಟ್ಕೇಸ್ ಎಲ್ಲ ಇಟ್ಟಿದ್ವಿ. ಅವ್ನು ಬೆನ್ನಿ ಹಾಕೊಂಡು ಬ್ಯಾಗ್ ಆ ಕವರ್ ಡಸ್ಟ್ಬಿನ್ ಹಾಕ್ಬೇಕು ತಾನೆ. ಆಯ್ತು. ನಾನು ಮನೆಯಿಂದ ಬರುವಾಗ ಫ್ರೆಂಡ್ಸ್, ನಮ್ಮ ಮನೆಯವರು ಧರ್ಮಸ್ಥಳಕ್ಕೆ ಹೊಂಟವ್ರೆ. ಅವರು ನಾಳೆನೇ ಧರ್ಮಸ್ಥಳಕ್ಕೆ ಹೊಂಟವ್ರೆ. ನೋಡಿ ಬಟ್ಟೆ ಎಲ್ಲ ಇಟ್ಕೊತವ್ರು ಅವರು. ಅಲ್ಲೆಲ್ಲ ಇಲ್ಲಿ ಹಚ್ಬೇಕು ನಿಮ್ಗೆ ಗಂಡು ಮಗ. ಇಲ್ಲಿ ಮತ್ತು ಇಲ್ಲಿ ಹಚ್ಚಿ ಫಸ್ಟ್. ತಡೀರಿ, ನಾವು ಅವರು ಅವ್ರ ಫ್ರೆಂಡ್ಸ್ ಜೊತೆ ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಹೋಗ್ತೀರೇನ್ರಿ? ಮಂಗಳೂರಿಗೂ ಒಂದೇ ಜೊತೆ ಸಾಕ ಬಟ್ಟೆ ಒಂದೇ ದಿನಾನ? ಅವರು ಧರ್ಮಸ್ಥಳ ಹೊಂಟ್ರೆ. ಏನಾಗಿದೆ? ಐರನ್ ಮಾಡಿದ್ದೆಲ್ಲ ಎತ್ತಿಟ್ಟೆ. ಇವಾಗ ಊಟ ಮಾಡಬೇಕು ಫ್ರೆಂಡ್ಸ್. ಟೈಮ್ 9:30 ಆಗ್ತದಂತು. ಊಟ ಮಾಡಿ ನಾನಿನ್ನೂ ಯಾವ ಸೀರೆ ತೊಗೊಂಡು ಹೋಗ್ಬೇಕಂತಲೇ ಡಿಸೈಡ್ ಆಗಿಲ್ಲ. ಸೀರೆ ಅದೆಲ್ಲ ಆಮೇಲೆ ಇಟ್ಕೋತೀನಿ. ಫಸ್ಟು ಊಟ ಮಾಡಬೇಕು. ಊಟವನ್ನು ಮಾಡಿ ಆಮೇಲೆ ಪಾತ್ರೆ ಎಲ್ಲ ತೊಳಿಬೇಕಿನ್ನ ಪಾತ್ರೆ ತೊಳೆದು ಫೈನಲಿ ಲಗೇಜ್ ರೆಡಿ ಮಾಡಬೇಕು. ನಮ್ಮ ಮನೆಯವ್ರದ್ದು ರೆಡಿ ಆಯಿತು. 2 ಜೊತೆ ಇಟ್ಕೊಂಡ್ರು ಮುಗೀತು. ಅದೊಂದು ಹೇಳಿದ್ರೆ ನಾನು ಮಾಡ್ತಿರ್ಲಿಲ್ವ ಅವಾಗಲೇ. ಅವಳದೊಂದು ಟೀ ಶರ್ಟ್ ಐತಂತೆ, ಮಾಡ್ತಾ ಹೊಸ ಟೀ ಶರ್ಟ್ ಹೇಳ್ಬೇಕು ಅಂದ್ಕೊಂಡು ಮಾಡ್ತಿರ್ಲಿಲ್ವ. ಹೀಗೆ ಇಷ್ಟು ಮಾಡಿ ಲಾಸ್ಟ್ ಒಂದು ಏನಾರು ಚುಕ್ಕಿ ಇಟ್ಟುಬಿಡೋದು. ಕೀತಾಂಬರಿ ಅದನ್ನು ಸ್ಪೆಷಲ್ ಅಂತ ಏನಿಲ್ಲ. ಅನ್ನ ಸಾಂಬಾರು ಸ್ವಲ್ಪ ತೆಗಿಬೇಕು, ಜಾಸ್ತಿ ಆಗುತ್ತೆ. ಇನ್ನೊಂದು ಸ್ವಲ್ಪ ಹಾಕ್ಲೇನ್ರಿ? ಅನ್ನ ಮತ್ತು ಇದು ಬೇಳೆ ಸಾರು. ಪಾತ್ರೆ ತೊಳಿತಾನಂತೆ ಹೋಗ ನೋಡಿ ಫ್ರೆಂಡ್ಸ್. ಪಾತ್ರೆ ತೊಳೆಯೋಕ್ಕೆ ಇದನ್ನೆಲ್ಲ ಕಟ್ಕೊಂಡು ಉಂಡು ಮಲ್ಕೊಳ್ಳೋದು ಬಿಟ್ಟು ಪಾತ್ರೆ ತೊಳೆಯೋಕೆ ಹೋಗೋನಿ. ಫಸ್ಟ್ ಹಿಂಗೆ ತೆಗಿ, ಕೆಳಗಿಂದ ಗದ್ದದಾಗಿಂದ ಹಂಗೆ ತೆಗಿ, ಹಿಂಗೆ ಇಲ್ಲಿಂದ ಹಿಂಗೆ ತೆಗಿ. ಎತ್ತು ಮೇಲೆ, ಎತ್ತು ಬರುತ್ತೆ, ಎತ್ತು. ಅಲ್ಲೇ ಹಾಕಿ ಬಾ, ನಾನು ತೊಳಿತೀನಿ ಈಗ.
ಯವ್ವ ನಾವಲ್ಲೇ ತಾಯಿ ನಿನ್ನ ಬಾಟಲ್ ನೀರು ಹಂಗೈತೆ ನೋಡಿಲ್ಲ ಫುಲ್ ಆಗಿತ್ತು. ಕರಾಟೆ ಕ್ಲಾಸಿಗೆ ತುಂಬಿಸಿದ್ದೆ ಸ್ಕೂಲಿಂದ ಮತ್ತಿವತ್ತು ನೀನು ಹೆಂಗೆ ಕುಡ್ದವನೆ ಇವತ್ತು ಇಷ್ಟೇನ ನೀರು ಕುಡ್ದಿರೋದು ನೀನು ಹಂಗಾದ್ರೆ? ಬಾಟಲ್ ಎಂತದ ನೀರು ತುಂಬಿಸ್ಕೊಡಕ್ಕೆ ಇದನ್ನ ಬಿಸ್ಲೇರಿ ಒಂದು ಸಣ್ಣದು ತೊಗೊಂಡು ತಗೋ ಅಲ್ಲಿಲ್ವಾ ತೊಗೊಂಡು ಫ್ರೆಂಡ್ಸ್ ಊಟ ಎಲ್ಲ ಮುಗಿಸ್ಕೊಂಡು ಪಾತ್ರೆ ತೊಳಿತಾ ಇದ್ದೀನಿ. ಪಾತ್ರೆ ಸಂಜೆನೆ ತೊಳೆದಿದ್ದೆ, ಈಗ ಊಟ ಮಾಡಿದ್ದೆ. ಕುಕ್ಕರ್ ಒಂದೆರಡು ತಾಟು, ಸಾರಿನ ಪಾತ್ರೆ, ಒಲೆ ಸ್ಟ್ಯಾಂಡ್ಗಳು ಇಷ್ಟಿದಾವೆ. ಇಷ್ಟು ತೊಳೆದು ಗ್ಯಾಸ್ ಕಟ್ಟಿ ಎಲ್ಲ ಒರೆಸಿ ಗ್ಯಾಸ್ ಸ್ಟವ್ ಎಲ್ಲ ಒರೆಸಿ ಹೋಗ್ಬೇಕು. ಬಟ್ಟೆ ಇಟ್ಕೋಬೇಕು. ಟಿಕೆಟ್ ಒಂದು ಹೋಗೋದು ಕಾಣೋದೇ ಇಲ್ಲ, ಹೋಗೋದೊಂದು ಬರೋದೊಂದು. ನಾನು ನೋಡ್ತೀನಿ ಕೊಡಿ, ನಾನು ನೋಡಿ ಹೇಳ್ತೀನಿ. ಹಿಂಗೆ ನೋಡ್ಕೊಂಡು ಇದನ್ನ ಅಲ್ಲೇ ಒಂದು ಲಕ್ಷ ಅವ್ರು ಈ ಕಡೆ ಇಟ್ಕೊಳ್ಳಿ, ಹಾಕೊಳ್ಳೋಣ ಸೀರೆನ ಮತ್ತೆ ಚಿನ್ನ ಇಬ್ಬರು ಅಲ್ಲಿರ್ತೀನಿ. ಇದೊಂದು ಪ್ಯಾಕ್ ನಿಮ್ಮದೇ ಆಯ್ತಾ? ನಿಮ್ಮ ಸೀರೆನ ಜಾಸ್ತಿ ಜಾಗ ಇಡ್ತೀನಿ ಅಷ್ಟೇ. ಇನ್ನೂ ಜಾಗ ಮಸ್ತಾಗಿ ಉಳಿದೈತಿ. ತಕ್ಕೊಂಡು ಮತ್ತೆ ಮುಚ್ಚಿಡ್ಬೇಕು. ಒಂದಾಯ್ತು. ಈಗ ನೆಕ್ಸ್ಟ್ ತಿನ್ಸು ಒಂದು ಇಟ್ಕೋಬೇಕು, ನೀರಿನ ಬಾಟಲ್ ಒಂದು ಇಟ್ಕೋಬೇಕು. ಮತ್ತು ಇದರಲ್ಲಿ ಇನ್ನೂ ನಾಳೆ ಇನ್ನೂ ತಿನ್ನೋ ಸಾಮಾನೆಲ್ಲ ತಗೋಬೇಕು. ಇದರಲ್ಲಿ ವಾಟರ್ ಬಾಟ್ಲು, ಸ್ನ್ಯಾಕ್ಸ್ ಇವ್ರಿಗೆ ಬೇಕೇ ಬೇಕು ವಸಿಷ್ಠರಿಗೆ, ಹಾಗಾಗಿ ಇದನ್ನು ತೊಗೊಂಡು ಹೋಗೋದು. ಇಲ್ಲಾಂದ್ರೆ ಇದ್ರದ್ದು ಅವಶ್ಯಕತೆನೂ ಇಲ್ಲ, ಅದು ಒಂದೇ ಸಾಕಾಗುತ್ತೆ. ನಾವು 4 ಜನ ಹೋಗೋದು ಅಷ್ಟೇ ಒಂದೇ ಸುಟ್ಕೇಸೆ ತೊಗೊಂಡು ಹೋಗ್ತೀವಿ. ಹೊರಗಡೆ ಹೋಗೋದಿಲ್ಲ, ನಮ್ದ್ರಲ್ಲಿ ಇಡ್ತೀನಿ ಬಿಡೋಣ. ತಲೆ ಸ್ನಾನ ಮಾಡ್ಬೇಕಲ್ಲ ಬೆಳಗ್ಗೆ. ಊರಿಗೆ ಹೋದಂದರೆ ಹಿಂಗಿರುತ್ತೆ ಫ್ರೆಂಡ್ಸ್, ಪ್ರತಿಯೊಂದು ನೆನಪು ಮಾಡಿ ಇಟ್ಕೋಬೇಕು. ಮತ್ತು ಹೋದರೆ ಮನೇಲೆಲ್ಲ ನೀಟ್ ಮಾಡಿ ಇಟ್ಟು ಹೋಗಬೇಕು. ಹಾಗಾಗಿ ಇಷ್ಟೊತ್ತು ತನಕ ಕೆಲಸ ಆಯ್ತು. 11:30 ಆಯಿತು. ನಮ್ಮ ಲಗೇಜ್ಗಳು ಇಲ್ಲಿದ್ದಾವೆ ನೋಡಿ, ಇಲ್ಲೆರಡಿದ್ದಾವೆ. ಹಾಗೆ ಬಂದರೆ ಅಲ್ಲಿ ನಮ್ಮ ಮನೆಯವ್ರದ್ದೊಂದಿದೆ ಸೋಫಾ ಮೇಲೆ. ಅವರು ನಾಳೆನೇ ಊರಿಗೆ ಹೋಗ್ತಿದ್ದಾರೆ. ನಂದು ಫುಲ್ ಎಲ್ಲ ಕಂಪ್ಲೀಟಾಗಿ ಕೆಲಸ ಮುಗೀತು. ಈಗ ಒಂದು ವಿಡಿಯೋ ಎಡಿಟಿಂಗ್ ಮಾಡೋದಿದೆ, ಮತ್ತು ಊರಿಗೆ ಹೋದರೆ ಟೈಮ್ ಲೇಟ್ ಆಗಿಬಿಡುತ್ತೆ. ಒಂದು ವಿಡಿಯೋ ಎಡಿಟ್ ಮಾಡಬೇಕು. ಈಗ ಫ್ರೆಂಡ್ಸ್ ಇದಿಷ್ಟು ಜರ್ನಿಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋ ಅಂಥ ವ್ಲಾಗ್ ಆಗಿತ್ತು. ಮತ್ತು ನಮ್ಮದು ಲಗೇಜ್ ಪ್ಯಾಕ್ ಕೂಡ ಮಾಡ್ಕೊಳ್ಳೋ ವ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿರಿ. ಇನ್ನು ನಮ್ಮದು ಎಲ್ಲ ಕೆಲಸ ಮುಗೀತು, ಇನ್ನು ಮಲಗೋದೊಂದೇ ಬಾಕಿ. ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡ್ತೀರಲ್ವಾ? ಎಲ್ರಿಗೂ ಶುಭರಾತ್ರಿ, ಗುಡ್ ನೈಟ್ ಫ್ರೆಂಡ್ಸ್. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.